ಪೆಬಲ್ಸ್ ಕನ್ನಡ. ಓಕೆ ಮಕ್ಕಳೇ, ನಾವಿವಾಗ ತಿಳ್ಕೊಳಕ್ಕೆ ಹೋಗ್ತಿರೋ ವಿಷಯ ಹಣ್ಣುಗಳ ಬಗ್ಗೆ. ಹಣ್ಣುಗಳಿಗೆ ನಾವು ಫಲಗಳು ಅಂತ ಕೂಡ ಹೇಳ್ತೀವಿ. ಹಣ್ಣುಗಳಿಗೆ ಇಂಗ್ಲೀಷಲ್ಲಿ ಫ್ರೂಟ್ಸ್ ಅಂತ ಹೇಳ್ತಾರೆ. ನಾವು ನಮ್ಮ ಸುತ್ತಮುತ್ತ ತುಂಬ ಡಿಫ್ರೆಂಟ್ ಆಗಿರೋ ಫ್ರೂಟ್ಸ್ ನೋಡಿದ್ದೀವಿ. ಹಣ್ಣುಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಲರ್ಸಲ್ಲಿ ಇರ್ತವೆ. ತುಂಬ ಕಲರು, ತುಂಬ ಹಣ್ಣುಗಳಿದ್ದಾವೆ. ಹಣ್ಣುಗಳಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ನಾವು ಹಣ್ಣು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ದಿನಾನ ಹಣ್ಣು ತಿನ್ನೋದ್ರಿಂದ ಸ್ಟಾರ್ಟ್ ಮಾಡಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಸ್ಟ್ರಾಂಗ್ ಆಗಿರ್ತೀವಿ. ಬೇರೆ ಬೇರೆ ಹಣ್ಣಿನಲ್ಲಿ ಬೇರೆ ಬೇರೆ ವಿಟಮಿನ್ಸ್ ಇರ್ತವೆ, ಬೇರೆ ಬೇರೆ ಪ್ರೋಟೀನ್ಸ್ ಇರ್ತವೆ. ನಾನು ನಿಮಗೆ ಹಣ್ಣುಗಳ ಪಿಕ್ಚರ್ ತೋರಿಸಿ ಅದು ಯಾವ ಹಣ್ಣು ಯಾವ ಬಣ್ಣದಲ್ಲಿರುತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಅದ್ರ ಬಗ್ಗೆ ಹೇಳ್ತೀನಿ. ನೀವು ಎಲ್ಲರೂ ಗಮನವಿಟ್ಟು ಕಲ್ತ್ಕೋಬೇಕು. ಓಕೆನಾ? ನಾವಿವಾಗ ನೋಡೋಕೆ ಹೋಗ್ತಿರೋ ಹಣ್ಣು ಸೇಬು ಹಣ್ಣು. ಸೇಬು ಹಣ್ಣು. ಸೇಬು ಹಣ್ಣಿಗೆ ನಾವು ಇಂಗ್ಲೀಷಲ್ಲಿ ಆ್ಯಪಲ್ ಅಂತ ಹೇಳ್ತೀವಿ. ಸೇಬು ಹಣ್ಣು ಕೆಂಪು ಕಲರಲ್ಲಿ ಇರುತ್ತೆ ಹೆಚ್ಚಾಗಿ. ಅದು ತುಂಬ ಚೆನ್ನಾಗಿರೋದು, ತುಂಬ ಹೆಲ್ದಿಯಾಗಿರೋ ಹಣ್ಣು. ನಾವು ಸೇಬು ಹಣ್ಣು ತಿನ್ನೋದ್ರಿಂದ ನಮಗೆ ಶಕ್ತಿ ಬರುತ್ತೆ. ಅದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಆಮೇಲೆ ನೀವು ಇಂಗ್ಲೀಷಲ್ಲಿ ಕೇಳಿರ್ತೀರ, ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ. ಅಂದರೆ ನಾವು ದಿನ ಒಂದೊಂದು ಆ್ಯಪಲ್ ತಿನ್ನೋದ್ರಿಂದ ನಾವು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ನಾವು ಅಷ್ಟು ಆರೋಗ್ಯವಾಗಿರ್ತೀವಿ ಅಂತ. ನಮಗಿವಾಗ ಆ್ಯಪಲ್ ಬಗ್ಗೆ ಗೊತ್ತಾಯಿತು. ನಾವು ಮುಂದಿನ ಹಣ್ಣಿಗೆ ಹೋಗೋಣ. ಮುಂದಿನ ಹಣ್ಣು ಬನಾನಾ. ಇದಕ್ಕೆ ನಾವು ಬಾಳೆಹಣ್ಣು ಅಂತ ಹೇಳಿರ್ತೀವಿ. ನಿಮಗೆ ಬಾಳೆಹಣ್ಣು ಗೊತ್ತಲ್ವಾ? ಬಾಳೆಹಣ್ಣು ಎಲ್ಲರೂ ತಿಂದಿದ್ದೀರಾ? ಎಸ್, ಇದು ನಮಗೆ ಯೆಲ್ಲೋ ಕಲರಲ್ಲಿ ಸಿಗುತ್ತೆ. ತುಂಬ ಹಣ್ಣಾಗಿರೋದು ಯೆಲ್ಲೋ ಕಲರಲ್ಲಿ ಇರುತ್ತೆ. ಬಾಳೆಹಣ್ಣಿನಲ್ಲಿ ಕೂಡ ತುಂಬ ವಿಟಮಿನ್ಸ್ ಇರ್ತವೆ. ಅದನ್ನು ನಾವು ಬಾಳೆಹಣ್ಣು ತಿನ್ನೋದ್ರಿಂದ ನಮಗೆ ತುಂಬ ಶಕ್ತಿ ಬರುತ್ತೆ. ಒಂದೊಂದು ದಿನ ಒಂದೊಂದು ಬಾಳೆಹಣ್ಣು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ನಮಗಿವಾಗ ಬಾಳೆಹಣ್ಣಿನ ಬಗ್ಗೆ ಗೊತ್ತಾಯಿತು. ಮುಂದಿನ ಹಣ್ಣಿಗೆ ಹೋಗೋಣ. ಮುಂದಿನ ಹಣ್ಣು ಮಾವಿನ ಹಣ್ಣು. ಮಾವಿನ ಹಣ್ಣಿಗೆ ನಾವು ಇಂಗ್ಲೀಷಲ್ಲಿ ಮ್ಯಾಂಗೋ ಅಂತ ಹೇಳ್ತೀವಿ. ಮಾವಿನ ಹಣ್ಣು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗುವಂಥ ಹಣ್ಣು. ಮಾವಿನ ಹಣ್ಣು ಕಾಯಿ ಇರಬೇಕಾದ್ರೆ ಮಾವಿನಕಾಯಿ ಹುಳಿ ಹುಳಿಯಾಗಿರುತ್ತೆ. ಹಣ್ಣಾದಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಹಣ್ಣಾಗಿರೋ ಮಾವಿನ ಹಣ್ಣು ಯೆಲ್ಲೋ ಕಲರ್ ಇರುತ್ತೆ. ಓಕೆ ಮಕ್ಕಳೇ, ನಾವು ಮುಂದಿನ ಹಣ್ಣಿಗೆ ಹೋಗೋಣವಾ? ಓಕೆ ಮಕ್ಕಳೇ, ನಾವಿವಾಗ ಮುಂದೆ ನೋಡೋಕೆ ಹೋಗ್ತಿರೋ ಹಣ್ಣು ದ್ರಾಕ್ಷಿ ಹಣ್ಣು. ನಾವು ದ್ರಾಕ್ಷಿ ಹಣ್ಣಿಗೆ ಇಂಗ್ಲೀಷಲ್ಲಿ ಗ್ರೇಪ್ಸ್ ಅಂತ ಹೇಳ್ತೀವಿ. ದ್ರಾಕ್ಷಿ ಹಣ್ಣು 2 ಕಲರಲ್ಲಿ ಇರುತ್ತೆ. ಅದು ಪರ್ಪಲ್ ಕಲರಲ್ಲಿ ಇರುತ್ತೆ, ಗ್ರೀನ್ ಕಲರಲ್ಲೂ ಇರುತ್ತೆ. ನಾವು ಹೆಚ್ಚಾಗಿ ಗ್ರೀನ್ ಕಲರಲ್ಲಿರೋ ದ್ರಾಕ್ಷಿನ ತಿಂತೀವಿ. ಆಮೇಲೆ ದ್ರಾಕ್ಷಿ ಬಂಚಲ್ಲಿ ಇರುತ್ತೆ. ಅದು ಸಿಂಗಲ್ ಆಗಿ ನಾವು ತಗೊಳ್ಳಲ್ಲ. ದ್ರಾಕ್ಷಿ ಹಣ್ಣು ಚಿಕ್ಕದಾಗಿರೋವಂಥ ಹಣ್ಣು. ನಮಗೆ ದ್ರಾಕ್ಷಿ ಹಣ್ಣಲ್ಲಿ ಕೂಡ ತುಂಬ ವಿಟಮಿನ್ಸ್ ಇರ್ತವೆ. ದ್ರಾಕ್ಷಿ ಹಣ್ಣಿನ ಬಗ್ಗೆ ಗೊತ್ತಾಯ್ತಲ್ವ ಮಕ್ಕಳೇ? ನಾವಿವಾಗ ಮುಂದಿನ ಹಣ್ಣು ಯಾವುದು ಅಂತ ನೋಡೋಣ. ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಮುಂದಿನ ಹಣ್ಣು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಿಗೆ ನಾವು ಇಂಗ್ಲೀಷಲ್ಲಿ ವಾಟರ್ ಮೆಲನ್ ಅಂತ ಹೇಳ್ತೀವಿ. ಕಲ್ಲಂಗಡಿ ಹಣ್ಣು ಬೇಸಿಗೆ ಕಾಲದಲ್ಲಿ ಇರುತ್ತೆ ಹೆಚ್ಚಾಗಿ. ಆಮೇಲೆ ಕಲ್ಲಂಗಡಿ ಹಣ್ಣು ಹೊರಗಡೆಯಿಂದ ನೋಡೋಕ್ಕೆ ಹಸಿರು ಕಲರಲ್ಲಿ ಇರುತ್ತೆ, ಒಳಗಡೆ ಕೆಂಪದಾಗಿರುತ್ತೆ. ಕಲ್ಲಂಗಡಿ ಹಣ್ಣಲ್ಲಿ ಚಿಕ್ಕ ಸಣ್ಣ ಕಪ್ಪು ಕಲರ್ ಬೀಜಗಳು ಇರ್ತವೆ. ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ, ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗಾದರೂ ನಮಗೆ ನೀರಿನ ಅಂಶ ಕಡಿಮೆ ಆದರೆ ಡಾಕ್ಟರ್ ಕೂಡ ವಾಟರ್ ಮೆಲನ್ ತಿನ್ನೋಕ್ಕೆ ಹೇಳ್ತಾರೆ. ಓಕೆ ಮಕ್ಕಳೇ, ನಮಗಿವಾಗ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಗೊತ್ತಾಯಿತು. ಮುಂದಿನ ಹಣ್ಣು ಯಾವುದು ಅಂತ ನೋಡೋಣವಾ? ಮುಂದಿನ ಹಣ್ಣು ಮೋಸಂಬಿ. ಮೋಸಂಬಿಗೆ ನಾವು ಇಂಗ್ಲೀಷಲ್ಲಿ ಸ್ವೀಟ್ ಲೈಮ್ ಅಂತ ಕೂಡ ಹೇಳ್ತೀವಿ.
ಇದು ಹಸಿರು ಕಲರಲ್ಲಿ ಇರುತ್ತೆ, ಹಸಿರು ಹಳದಿ ಮಿಕ್ಸ್ ಆಗಿರೋ ಕಲರಲ್ಲಿ ಇರುತ್ತೆ. ಇದನ್ನು ನಾವು ಜ್ಯೂಸ್ ಮಾಡಿ ಕುಡಿಯೋಕ್ಕೆ ಉಪಯೋಗಿಸ್ತೀವಿ. ಮೋಸಂಬಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಮೋಸಂಬಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ತುಂಬ ವಿಟಮಿನ್ ಸಿಗ್ತವೆ. ಓಕೆ, ಮುಂದಿನ ಹಣ್ಣು ಯಾವುದು ಅಂತ ನೋಡೋಣವಾ? ಓಕೆ ಮಕ್ಕಳೇ, ನಾವಿವಾಗ ನೋಡೋಕೆ ಹೋಗ್ತಿರೋ ಹಣ್ಣು ಸ್ಟ್ರಾಬೆರಿ. ನಾವು ಸ್ಟ್ರಾಬೆರಿಗೆ ಇಂಗ್ಲೀಷಲ್ಲಿ ಕೂಡ ಸ್ಟ್ರಾಬೆರಿ ಅಂತ ಹೇಳ್ತೀವಿ. ಸ್ಟ್ರಾಬೆರಿ ತುಂಬ ಕೆಂಪು ಕಲರಲ್ಲಿ ಇರುತ್ತೆ. ಅದು ಆಮೇಲೆ ಸ್ಟ್ರಾಬೆರಿ ಹಣ್ಣಿನ ಮೇಲೆ ಚಿಕ್ಕ ಚಿಕ್ಕದು ಎಲ್ಲೋ ಡಾಟ್ಸ್ ಕಾಣ್ತವೆ, ನಮಗೆ ಹಳದಿ ಕಲರ್ ಡಾಟ್ಸ್ ಇರ್ತವೆ. ಸ್ಟ್ರಾಬೆರಿಯಲ್ಲಿ ಕೂಡ ತುಂಬ ವಿಟಮಿನ್ಸ್ ಇರ್ತವೆ. ಸ್ಟ್ರಾಬೆರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಹಣ್ಣು, ನಮಗೆಲ್ಲ ಇಷ್ಟ ಆಗುವಂಥ ಹಣ್ಣು. ಸ್ಟ್ರಾಬೆರಿ ತುಂಬ ಕೆಂಪು ಕಲರ್ ಹಣ್ಣು. ಓಕೆ ಮಕ್ಕಳೇ, ನಿಮಗೆ ಸ್ಟ್ರಾಬೆರಿ ಬಗ್ಗೆ ಗೊತ್ತಾಯ್ತಲ್ವಾ? ಮುಂದಿನ ಹಣ್ಣು ಯಾವುದಂತ ನೋಡೋಣವಾ? ಮುಂದಿನ ಹಣ್ಣು ಸಪೋಟ. ಇದಕ್ಕೆ ನಾವು ಚಿಕ್ಕು ಹಣ್ಣು ಅಂತ ಹೇಳ್ತೀವಿ. ಸಪೋಟ ಅಲ್ಲಿ ಕೂಡ ತುಂಬ ವಿಟಮಿನ್ಸ್ ಇರುತ್ತೆ, ಅಯನ್ ಕಂಟೆಂಟ್ ಇರುತ್ತೆ, ಕಬ್ಬಿಣಾಂಶ ಅಂತ ನಾವು ಹೇಳ್ತೀವಿ. ಸಪೋಟ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಪೋಟದ ಒಳಗಡೆ ಕಪ್ಪು ಬೀಜಗಳಿರ್ತವೆ. ಅದು ಕೂಡ ಉಪಯೋಗವಾಗುವಂಥ ವಸ್ತು. ಓಕೆ ಮಕ್ಕಳೇ, ನಮಗಿವಾಗ ಸಪೋಟದ ಬಗ್ಗೆ ಗೊತ್ತಾಯಿತು. ಮುಂದಿನ ಹಣ್ಣು ಯಾವುದಂತ ನೋಡೋಣವಾ? ಮುಂದಿನ ಹಣ್ಣು ಪೇರ್ಲ ಹಣ್ಣು. ನಾವು ಕಾಮನ್ನಾಗೆ ಪೇರು ಅಂತ ಕೂಡ ಹೇಳ್ತೀವಿ. ಇದಕ್ಕೆ ಇಂಗ್ಲೀಷಲ್ಲಿ ಗೋವಾ ಅಂತ ಹೇಳ್ತೀವಿ. ಓಕೆ ಮಕ್ಕಳೇ, ಪೇರ್ಲ ಹಣ್ಣು 2 ವಿಧದಲ್ಲಿ ಇರುತ್ತೆ. ಹೊರಗಡೆಯಿಂದ ನೋಡೋಕ್ಕೆ ಲೈಟ್ ಕಲರಲ್ಲಿ ಕಾಣುತ್ತೆ, ಒಳಗಡೆ ಒಂದು ಪಿಂಕ್ ಕಲರ್ ಇರುತ್ತೆ, ಇನ್ನೊಂದು ವೈಟ್ ಕಲರ್ ಇರುತ್ತೆ. ನಮಗೆ 2 ವಿಧವಾದ ಹಣ್ಣುಗಳು ಸಿಗ್ತವೆ. ಪೇರ್ಲಹಣ್ಣು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಪೇರ್ಲಹಣ್ಣಲ್ಲಿ ತುಂಬ ಚಿಕ್ಕದಾಗಿರುವಂಥ ಬೀಜಗಳಿರ್ತವೆ. ಓಕೆ ಮಕ್ಕಳೇ, ನಮಗಿವಾಗ ಪೇರ್ಲಹಣ್ಣಿನ ಬಗ್ಗೆ ಗೊತ್ತಾಯಿತು. ಮುಂದಿನ ಹಣ್ಣು ಯಾವುದಂತ ನೋಡೋಣವಾ? ಓಕೆ ಮಕ್ಕಳೇ, ನಾವಿವಾಗ ಮುಂದೆ ನೋಡೋಕೆ ಹೋಗ್ತಿರೋ ಹಣ್ಣು ಅನಾನಸ್. ಅನಾನಸ್ಗೆ ನಾವು ಇಂಗ್ಲೀಷಲ್ಲಿ ಪೈನಾಪಲ್ ಅಂತ ಹೇಳ್ತೀವಿ. ಅನಾನಸ್ ಹಣ್ಣು ಮೇಲೆ ಮುಳ್ಳುಮುಳ್ಳಾಗಿರುತ್ತೆ, ಅದು ನೋಡೋಕ್ಕೆ ಗ್ರೀನ್ ಕಲರ್ ಕಾಣಿಸುತ್ತೆ. ಆದರೆ ಒಳಗಡೆ ಹಣ್ಣು ಯೆಲ್ಲೋ ಕಲರ್ ಇರುತ್ತೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುವಂಥ ಹಣ್ಣು. ಅದು ಒಳಗಡೆ ಸಾಫ್ಟ್ ಇರುತ್ತೆ, ಮೇಲೆ ತುಂಬ ಹಾರ್ಡಾಗಿ ಮುಳ್ಳುಮುಳ್ಳಾಗಿರುವಂಥ ಹಣ್ಣು. ನಮಗೆ ಅನಾನಸ್ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಹಣ್ಣು. ಓಕೆ ಮಕ್ಕಳೇ, ನಮಗಿವಾಗ ಪೈನಾಪಲ್ ಬಗ್ಗೆ ಗೊತ್ತಾಯಿತು. ಮುಂದಿನ ಹಣ್ಣು ಯಾವುದು ಅಂತ ನೋಡೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಮುಂದಿನ ಹಣ್ಣು ಜಾಕ್ ಫ್ರೂಟ್. ಇದು ಹಲಸಿನ ಹಣ್ಣು. ಓಕೆ, ಹಲಸಿನ ಹಣ್ಣು ತುಂಬ ದೊಡ್ಡದಾಗಿರುತ್ತೆ, ಆದರೆ ಒಳಗಡೆ ಚಿಕ್ಕದು ತೊಳೆಯಾಗಿರುವಂಥ ಚಿಕ್ಕ ಹಣ್ಣುಗಳ ಥರ ಇರ್ತವೆ. ಹಲಸಿನ ಹಣ್ಣು ಹೊರಗಡೆ ಗ್ರೀನ್ ಕಲರಲ್ಲಿ ಇರುತ್ತೆ, ಹಸಿರು ಕಲರು. ಒಳಗಡೆ ಹಣ್ಣುಗಳು ಲೈಟ್ ಯೆಲ್ಲೋ ಕಲರಲ್ಲಿ ಇರ್ತವೆ. ಅದು ಕೂಡ ತುಂಬ ಟೇಸ್ಟಿಯಾಗಿರುವಂಥ ಹಣ್ಣು, ನಮಗೆ ತುಂಬ ಇಷ್ಟ ಆಗುವಂಥ ಹಣ್ಣು. ಓಕೆ ಮಕ್ಕಳೇ, ನಮಗಿವಾಗ ಹಲಸಿನ ಹಣ್ಣಿನ ಬಗ್ಗೆ ಗೊತ್ತಾಯಿತು. ಮುಂದಿನ ಹಣ್ಣು ಯಾವುದಂತ ನೋಡೋಣವಾ? ಮುಂದಿನ ಹಣ್ಣು ಪಪಾಯ. ಓಕೆ ಮಕ್ಕಳೇ, ಪಪಾಯ ಹೊರಗಡೆ ಹಸಿರು ಕಲರಲ್ಲಿರುತ್ತೆ, ಒಳಗಡೆ ಆರೆಂಜ್ ಕಲರ ಇರುತ್ತೆ. ಕೆಲವೊಂದು ಪಪಾಯ ಹಣ್ಣಿನಲ್ಲಿ ಬೀಜ ಇರ್ತವೆ, ಇನ್ನು ಕೆಲವು ಹಣ್ಣುಗಳಲ್ಲಿ ಬೀಜ ಇರದೆ ಕೂಡ ಇರುತ್ತೆ. ಪಪಾಯ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಹಣ್ಣು. ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ನಮಗೆ ಇಷ್ಟ ಆಗುವಂಥ ಹಣ್ಣು. ಓಕೆ ಮಕ್ಕಳೇ, ನಮಗೆ ಪಪಾಯ ಹಣ್ಣು ಯಾವುದು ಅಂತ ಗೊತ್ತಾಯಿತು. ಮುಂದಿನ ಹಣ್ಣು ಯಾವುದಂತ ನೋಡೋಣವಾ? ಡೇಟ್ಸ್. ಇದಕ್ಕೆ ನಾವು ಉತ್ತತ್ತಿ ಅಂತ ಹೇಳ್ತೀವಿ.
ಉತ್ತತ್ತಿ ಆರೋಗ್ಯಕ್ಕೆ ತುಂಬ ಒಳ್ಳೆ ಹಣ್ಣು. ಅದರಲ್ಲಿ ತುಂಬ ಅಯನ್ ಕಂಟೆಂಟ್ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ. ನಮ್ಮ ಎಲುಬುಗಳಿಗೆ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಉತ್ತತ್ತಿನ 2 ಥರದಲ್ಲಿ ನೋಡ್ತೀವಿ. ಕೆಲವು ಕಪ್ಪು ಉತ್ತತ್ತಿ, ಬ್ಲ್ಯಾಕ್ ಡೇಟ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ಡಾಕ್ಟರು ಸಜೆಸ್ಟ್ ಮಾಡ್ತಿರ್ತಾರೆ ನಮಗೆ. ವೀಕ್ ಇರೋರಿಗೆ ಡೇಟ್ಸ್ ತಿನ್ನಿ ಅಂತ ಹೇಳ್ತಿರ್ತಾರೆ ಅಲ್ವಾ. ಇನ್ನೊಂದು ಬ್ರೌನ್ ಕಲರ್, ನಾವು ನಾರ್ಮಲ್ ಆಗಿ ನೋಡುವಂಥ ಉತ್ತತ್ತಿ. ಓಕೆ ಮಕ್ಕಳೇ, ನಮಗಿವಾಗ ಬೇರೆ ಬೇರೆ ಹಣ್ಣುಗಳು ಅವು ಯಾವ್ಯಾವ ಕಲರಲ್ಲಿರ್ತವೆ, ಯಾವ್ಯಾವ ಟೈಮಲ್ಲಿ ಸಿಗುತ್ತೆ, ನಮಗೆ ಹೇಗಿರುತ್ತೆ ಅಂತ ನಮಗೆಲ್ಲ ಗೊತ್ತಾಯಿತು. ನೀವೆಲ್ಲ ಗಮನವಿಟ್ಟು ಕೇಳಿದ್ದೀರಾ, ಎಲ್ಲ ಚೆನ್ನಾಗಿ ಕಲ್ತಿದ್ದೀರಾ. ಇವಾಗ ನೀವು ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅಂತ ನಿಮಗೆ ಒಂದು ಚಿಕ್ಕ ಟೆಸ್ಟ್. ಓಕೆ, ಎಲ್ಲರೂ ಟೆಸ್ಟಿಗೆ ರೆಡಿನಾ? ನಾನು ಪಿಕ್ಚರ್ ತೋರಿಸ್ತೀನಿ, ನೀವು ಅದನ್ನು ನೋಡಿ ಗಮನವಿಟ್ಟು ಯೋಚನೆ ಮಾಡಿ ಹೇಳಬೇಕು, ಸರಿಯಾಗಿ ಉತ್ತರ ನೀಡಬೇಕು. ಓಕೆನಾ? ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಇದು ಯಾವ ಹಣ್ಣು ಅಂತ ಹೇಳಿ. ಗುಡ್, ಇದು ಮಾವಿನ ಹಣ್ಣು. ಓಕೆ ಮಕ್ಕಳೇ, ಮುಂದಿನ ಹಣ್ಣು ಯಾವುದು ಅಂತ ನೋಡೋಣವಾ? ಓಕೆ, ಇಲ್ಲಿ ನೋಡಿ, ಇದನ್ನು ನಾವು ಜ್ಯೂಸ್ ಮಾಡಿ ಕುಡಿತೀವಿ ಅಂತ ಹೇಳಿದ್ದೆ. ಗುಡ್, ಇದು ಮೂಸಂಬಿ. ಮುಂದಿನ ಹಣ್ಣಿಗೆ ಹೋಗೋಣವಾ? ಓಕೆ ಮಕ್ಕಳೇ, ಇದು ಯಾವ ಹಣ್ಣು ಅಂತ ಚೆನ್ನಾಗಿ ನೋಡಿ ಯೋಚನೆ ಮಾಡಿ ಆನ್ಸರ್ ಹೇಳಬೇಕು. ಇದು ಯಾವುದು ಅಂತ ಹೇಳಿ. ಇದು ಹೊರಗಡೆ ಹಸಿರಾಗಿರುತ್ತೆ, ಒಳಗಡೆ ಕೆಂಪದಾಗಿರುತ್ತೆ ಅಂತ ಹೇಳಿದ್ದೆ. ಗುಡ್, ಇದು ಕಲ್ಲಂಗಡಿ. ಓಕೆ ಮಕ್ಕಳೇ, ಮುಂದಿನ ಹಣ್ಣಿಗೆ ಹೋಗೋಣವಾ? ಚೆನ್ನಾಗಿ ನೋಡಿ ಹೇಳಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆ ಹಣ್ಣು, ಕೆಂಪದಾಗಿರುತ್ತೆ ಅಂತ ಹೇಳಿದ್ದೆ. ಗುಡ್, ಇದು ಸೇಬು ಹಣ್ಣು. ಮುಂದಿನ ಹಣ್ಣಿಗೆ ಹೋಗೋಣವಾ? ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆ ಹಣ್ಣು, ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ಅಂತ ಹೇಳಿದ್ದೆ. ಯಾವ ಹಣ್ಣು ಅಂತ ಯೋಚನೆ ಮಾಡಿ ಹೇಳಿ. ಗುಡ್, ಇದು ಬಾಳೆಹಣ್ಣು. ಮುಂದಿನ ಹಣ್ಣಿಗೆ ಹೋಗೋಣವಾ? ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಇದು ತುಂಬ ಟೇಸ್ಟಿಯಾಗಿರುವಂಥ ಹಣ್ಣು ಅಂತ ಹೇಳಿದ್ದೆ. ಗುಡ್, ಇದು ಸ್ಟ್ರಾಬೆರಿ. ಮುಂದಿನ ಹಣ್ಣಿಗೆ ಹೋಗೋಣವಾ? ಯೋಚನೆ ಮಾಡಿ ಹೇಳಿ. ಇದು ನೋಡೋಕ್ಕೆ ಬ್ರೌನ್ ಕಲರ್ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯ ಹಣ್ಣು, ಕಬ್ಬಿಣಾಂಶ ಇರುತ್ತೆ ಅಂತ ಹೇಳಿದ್ದೆ. ಇದು ಯಾವುದು ಅಂತ ಹೇಳಿ. ಗುಡ್, ಇದು ಚಿಕ್ಕು ಹಣ್ಣು, ಸಪೋಟ. ಓಕೆ, ಮುಂದಿನ ಹಣ್ಣು ನೋಡೋಣವಾ? ಇದು ಯಾವುದು ಅಂತ ಹೇಳಿ. 2 ವಿಧ ಹಣ್ಣುಗಳಿರ್ತವೆ, ಒಳಗಡೆ ಪಿಂಕ್ ಕಲರ್ ಇರುತ್ತೆ ಅಂತ ನಿಮಗೆ ಹೇಳಿದ್ದೆ. ಗುಡ್, ಇದು ಪೇರ್ಲಹಣ್ಣು. ಓಕೆ ಮಕ್ಕಳೇ, ಮುಂದಿನ ಹಣ್ಣಿಗೆ ಹೋಗೋಣವಾ? ಇದನ್ನು ನೋಡಿ ಹೇಳಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ದೆ. ಗುಡ್, ಇದು ಉತ್ತತ್ತಿ, ಡೇಟ್ಸ್. ಓಕೆ ಮಕ್ಕಳೇ, ನಾವಿವಾಗ ಹಣ್ಣುಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ನೀವು ಎಲ್ಲರೂ ಸರಿಯಾಗಿ ಉತ್ತರ ನೀಡಿದ್ದೀರಾ. ಯಾವ್ಯಾವ ಹಣ್ಣು ಯಾವ ಥರ ಇರುತ್ತೆ, ಎಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಯ್ತಲ್ವಾ? ಪೆಬಲ್ಸ್ ಕನ್ನಡ